ನಟ ಯಶ್ ಮಾವನ ಮನೆ ಮೇಲೂ ಐಟಿ ದಾಳಿ ನಡೆಸಿದೆ. ರಾಧಿಕಾ ಪಂಡಿತ್ ತಂದೆಯನ್ನ ಕರೆದೊಯ್ದಿದ್ದಾರೆ ಐಟಿ ಅಧಿಕಾರಿಗಳು. ಮನೆಯಿಂದ ಬೇರೆಡೆ ಕರೆದುಕೊಂಡು ಹೋಗಿದ್ದಾರೆ ಐಟಿ ಅಧಿಕಾರಿಗಳು. ಮಲ್ಲೇಶ್ವರದಲ್ಲಿರುವಂತಹ ಯಶ್ ಮಾವನ ಮನೆ ಮೇಲೂ ಕೂಡ ಐಟಿ ದಾಳಿ ನಡೆಸಲಾಗಿದೆ. ರಾಧಿಕಾ ಪಂಡಿತ್ ತಂದೆಯನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಮನೆಯಿಂದ ಬೇರೆಡೆ ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಅವರನ್ನ ಅಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಯಶ್ ಮಾವನ ಮನೆ, ಅಲ್ಲಿಂದ ಬೇರೆಡೆ ಕರ್ಕೊಂಡು ಹೋಗಿದ್ದಾರೆ ಐಟಿ ಅಧಿಕಾರಿಗಳು. ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರ ತಂದೆಯವರನ್ನ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಮಲ್ಲೇಶ್ವರಂನಿಂದ ಯಶ್ ಮಾವನವರನ್ನ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾರೆ ಐಟಿ ಅಧಿಕಾರಿಗಳು ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಯಶ್ ನಿವಾಸ ಮಾತ್ರ ಅಲ್ಲ, ಯಶ್ಗೆ ಸಂಬಂಧಪಟ್ಟ ಹಾಗೆ ಅವರ ಸಂಬಂಧಿಕರ ಮನೆ ಮೇಲೂ ಈಗ ದಾಳಿ ನಡೀತಾ ಇದೆಯಾ ಅನ್ನೋದಕ್ಕೆ ಪೂರಕವಾದಂಥ, ಅಂದರೆ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರ ತಂದೆಯವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಧಿಕಾ ಪಂಡಿತ್ ತಂದೆಯನ್ನ ಐಟಿ ಅಧಿಕಾರಿಗಳು ಬೇರೆಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮಲ್ಲೇಶ್ವರಂನ ಅವರ ಮನೆಯಿಂದ ಬೇರೆಡೆ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಸ್ಯಾಂಡಲ್ವುಡ್ಗೆ ಐಟಿ ಶಾಕ್ ಉಂಟಾದಂಥ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿ ನಡೀತಾ ಇದೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರಿರಬಹುದು ಅಥವಾ ಅವರ ಕುಟುಂಬ ಸದಸ್ಯರ ಆತ್ಮೀಯರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿ ನಡೆಸಲಾಗ್ತಾ ಇರುವಂಥ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಾಗಿರುವಂಥ ವಿಚಾರ. ಒಟ್ಟಿನಲ್ಲಿ ಐಟಿ ದಾಳಿ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಐಟಿ ಅಧಿಕಾರಿಗಳು ಇವತ್ತು ರೇಡ್ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ ಸ್ಟಾರ್ ನಟ ನಿರ್ಮಾಪಕರುಗಳ ಮನೆ ಹಾಗೂ ಅವರ ಕಚೇರಿ, ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಪರಿಶೀಲನೆ ಕೂಡ ಈಗ ನಡೀತಾ ಇದೆ. ಅವರನ್ನು ಕೂಡ ವಿಚಾರಿಸುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಪೂರಕ ಅನ್ನುವಂಥ ಈಗಾಗಲೇ ಸ್ಯಾಂಡಲ್ವುಡ್ನ ನಟಿ ರಾಧಿಕಾ ಪಂಡಿತ್, ನಟ ಯಶ್ ಅವರ ಪತ್ನಿ ಅವರ ಈಗ ಮಲ್ಲೇಶ್ವರಂನಿಂದ ಬೇರೆಡೆಗೆ ಕರೆದೊಯ್ದು ಅವರನ್ನು ಪ್ರಶ್ನೆಗಳನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ಈಗ ಬೇರೆಡೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೇವೆ. ರಾಕಿಂಗ್ ಸ್ಟಾರ್, ಸದ್ಯದ ಸ್ಯಾಂಡಲ್ವುಡ್ನ ಯಶಸ್ವಿ ನಟ, ಯಶಸ್ಸಿನ ಹುಮ್ಮಸ್ಸಿನಲ್ಲಿದ್ದಂಥ ನಟ ಯಶ್ ಈಗ ಅವರು ಮುಂಬೈಗೂ ಕೂಡ ತೆರಳಿದ್ರು. KGF ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಆ ಸಿನಿಮಾದ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಶಸ್ಸಿನ ಒಂದು ಹುರುಪಿನಲ್ಲಿದ್ದಂಥ ನಟ ಯಶ್ಗೆ ಈಗ ಅವರು ವಾಪಸ್ ಬರುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿಗೆ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿತ್ತು. ಬರೀ ನಟ ಯಶ್ ಅವರ ಮನೆ ಮಾತ್ರ ಅಲ್ಲ, ಯಶ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳ ಪರಿಶೀಲನಾ ಕಾರ್ಯ ಕೂಡ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. ಮತ್ತು ಇದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಅವರು ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಈಗ ಸಡನ್ ಆಗಿ ಅವರು ಅದಕ್ಕೆ ಏನೇನು ಇಂಟರ್ಲಿಂಕ್ಡ್ ಅಂತ ಆ ವ್ಯಕ್ತಿಗಳಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಏನೇ ವಿಚಾರ ಬಂದರೂ ಕೂಡ ಅದನ್ನು ಅವರು ಪರಿಶೀಲಿಸುವಂಥ ಒಂದು ಸಾಧ್ಯತೆ ಇರುತ್ತೆ ಐಟಿ ಅಧಿಕಾರಿಗಳು. ಹೀಗಾಗಿ ನಟ ಯಶ್ನ ಪತ್ನಿ ರಾಧಿಕಾ ಪಂಡಿತ್ ಅವರ ತಂದೆ ಅವರನ್ನು ಅವರ ನಿವಾಸದಿಂದ, ಮಲ್ಲೇಶ್ವರಂನಲ್ಲಿರುವಂಥ ಅವರ ನಿವಾಸದಿಂದ ಬೇರೆಡೆಗೆ ಕರೆದುಕೊಂಡು ಹೋಗಿ ಈಗ ಐಟಿ ಅಧಿಕಾರಿಗಳು ಅವರನ್ನು ವಿಚಾರಣೆಗೊಳಪಡಿಸುವಂಥ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ತಾವು ಕೂಡ ಅದಕ್ಕೆ ಪೂರಕವಾದಂಥ ದೃಶ್ಯಾವಳಿಗಳನ್ನು TV5 ಪರದೆ ಮೇಲೆ ನೋಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸಿನಿಮಾ ಕರೆಸ್ಪಾಂಡೆಂಟ್ ಶ್ರೀಧರ್ ಶಿವಮೊಗ್ಗ. ಶ್ರೀಧರ್, ಈಗ ತಾವು ಎಲ್ಲಿದ್ದೀರಿ? ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ಹೇಗಿದೆ? ವಾತಾವರಣ ಯಾವ ರೀತಿ ಇದೆ? ಯಾವೆಲ್ಲ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಮತ್ತು ಮುಂದೆ ನಿರೀಕ್ಷೆ ಏನು ಅನ್ಸತ್ತೆ ಈ ಒಂದು ಐಟಿ ದಾಳಿಯಿಂದ? ರಾಘವ್ ಸೂರ್ಯ, ಕಳೆದ 9 ಗಂಟೆಯಿಂದ ಸತತ ಐಟಿ ದಾಳಿಯಿಂದ ಸ್ಯಾಂಡಲ್ವುಡ್ ಒಂದು ಲೆಕ್ಕಕ್ಕೆ ವಿಚಲಿತವಾಗಿದೆ ಅಂತ ಹೇಳ್ಬೋದು. ಈಗ ನಾನು ರಾಧಿಕಾ ಅವರ ಮನೆ ಮುಂದೆ, ರಾಧಿಕಾ ಅವರ ಏನು ಅವ್ರ ತವರ ಮನೆ ಇದೆ, ಅವ್ರ ಮನೆಯಲ್ಲಿ ಐಟಿ ರೈಡ್ ಆಗಿದೆ, ಆ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸತತ 9 ಗಂಟೆಯಿಂದ ರಾಧಿಕಾ ಬೆಳಗ್ಗೆ 7ವರೆಗೆ ಐಟಿ ರೈಡ್ ಶುರುವಾಗಿದೆ. ಐಟಿ ರೈಡ್ ಅಲ್ಲಿ ಇಷ್ಟು ತನಕ ಬಂದ ಮಾಹಿತಿ, ಎಲ್ಲಾ ತರದ ದಾಖಲೆಗಳನ್ನ ಪರಿಶೀಲನೆ ಮಾಡೋದಾಗ್ಲಿ, ಪ್ರತಿಯೊಂದು ವಹಿವಾಟನ್ನ ಪರಿಶೀಲನೆ ಮಾಡೋದಾಗ್ಲಿ, ಎಲ್ಲಾ ತರದ ವಿಚಾರಗಳು ನಡೀತಾ ಇದ್ವು. ಮೇಜರ್ ಆಗಿ ಯಶ್ ಅವ್ರ ಮನೆಯಲ್ಲಿ ಏನು ಪರಿಶೀಲನೆ ಮಾಡ್ತಿದೆ ಅದರ ಪೂರಕವಾಗಿ ರಾಧಿಕಾ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದಂಥದ್ದು ಈಗ ಪರಿಶೀಲನೆ. ಈಗ ಈ ಒಂದು ವಿಚಾರ ಏನಪ್ಪಾ ಅಂದ್ರೆ, ಐಟಿ ಅಧಿಕಾರಿಗಳು, ಐಟಿಯ 2 ಅಧಿಕಾರಿಗಳು ಇನೋವಾ ಕಾರಲ್ಲಿ
ರಾಧಿಕಾ ಅವರ ತಂದೆ ಅವರನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಿಗೆ ಅನ್ನೋ ವಿಷಯ ನಮ್ಗೆ ಸ್ಪಷ್ಟವಾಗಿಲ್ಲ. ಯಾವುದೋ ಒಂದು ಡಾಕ್ಯುಮೆಂಟ್ ಸಿಗುತ್ತೆ, ಆ ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಆ ಜಾಗದ ಮಾಜೂರ್ ಅಂತಾರೋ ಅಥವಾ ಆ ಜಾಗದ ಪರಿಶೀಲನೆ ಅಂತಾರೋ ಆ ವಿಚಾರಕ್ಕೆ ತೆರಳಿರ್ಬೋದು ಅಂತ ಹೇಳ್ಬೋದು ರಾಘವ ಸೂರ್ಯ. ಓಕೆ, ಈಗ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಯಶ್ ಮಾವನಿಗೂ ಕೂಡ ಈಗ IT ಶಾಕ್